ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 5 ಆರೋಪಿಗಳನ್ನ 10 ದಿನ ಕಸ್ಟಡಿಗೆ ನೀಡಲಾಗಿದೆ. ಆರೋಪಿಗಳನ್ನ ಈಗ ಕಸ್ಟಡಿಗೆ ನೀಡಿ 29ನೇ ಎಸಿಎಂಎಂ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಸಾಕಷ್ಟು ರಾಜಕೀಯ ಕೆಸರಾಚಾಟಕ್ಕೆ ಕಾರಣ ಆಗ್ತಾ ಇದೆ. ಹಲವು ಅನುಮಾನಗಳಿಗೆ ಕಾರಣವಾಗಿರುವಂತಹ ಕೊಲೆ ಇದು. ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಕೆಆರ್ ಪುರಂ ವ್ಯಾಪ್ತಿಯಲ್ಲಿ ಹಲ್ಸೂರ್ ಹತ್ರ ಬರ್ಬರವಾಗಿ ಕೊಲೆ ಮಾಡಿತ್ತು ಗ್ಯಾಂಗು. ಈಗ ಆರೋಪಿಗಳಿಗೆ 10 ದಿನ ಕಸ್ಟಡಿಗೆ ಕೊಡಲಾಗಿದೆ. ಅಂದರೆ ಕೊಲೆ ಹಿಂದೆ ಯಾರಿದ್ದಾರೆ ಇದರೆಲ್ಲದರ ಬಗ್ಗೆ ಕೂಡ ಪೊಲೀಸರು ಬಾಯ್ಬಿಡಿಸಬೇಕಾಗಿದೆ. ಯಾಕೆಂದ್ರೆ ಹಲವು ಪ್ರಭಾವಿಗಳ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಅದರ ಹಿಂದೆ ಜಮೀನು ವಿವಾದ ಇತ್ತು ಅನ್ನೋದು ಆರಂಭಿಕವಾಗಿ ಗೊತ್ತಾಗಿದ್ದು. 1.5 ಎಕರೆ ಕಿತ್ತಗಾನಹಳ್ಳಿಯಲ್ಲಿ ಏನೋ ಜಿಪೇ ಮಾಡಿಸ್ಕೊಂಡಿದ್ದ ಬಿಕ್ಲು ಶಿವ. ಅದಾದ್ಮೇಲೆ ಇನ್ನೊಂದು ಗ್ಯಾಂಗ್ ಇತ್ತಲ್ವಾ, ಜಗದೀಶ್. ಆ ಜಗದೀಶ್ ಮತ್ತೆ ಕಿರಣ್ ಇವರೆಲ್ಲ ಸೇರಿಕೊಂಡು ಇವನ್ನ ಟಾರ್ಗೆಟ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಬರ್ಬರವಾಗಿ ಅವತ್ತು ಕೊಲೆ ಮಾಡಿದರು. ಹಾಗಾಗಿನೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ತಳಕಾಕೊಂಡಿತ್ತು. ಈಗ ಅವರು ಕೋರ್ಟ್ ಮೊರೆ ಹೋಗಿದ್ರು. ಅದಕ್ಕೂ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ, ನಾನು ಸುಮ್ಮನೆ ಇಲ್ಲಿ ತರ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಈಗ 5 ಜನ ಆರೋಪಿಗಳನ್ನು ಅವತ್ತೇನು ಆ ಕೊಲೆಯನ್ನು ಮಾಡಿದರು, 5 ಜನ ಆರೋಪಿಗಳನ್ನು ಬಂಧಿಸಿದ್ರು. ಈಗ ಕೋರ್ಟ್ ಅವರಿಗೆ 10 ದಿನ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಈತನು ಕೂಡ ರೌಡಿ ಶೀಟರು. ಇವನ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ಇದ್ವು. ಅದರ ಹಿಂದೆ ಈ ಜಗದೀಶ್ ಕಡೆಯವರು ಬಂದು ಅವನಿಗೆ ಆವಾಜ್ ಹಾಕಿ ಹೋಗಿದ್ರು. ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಈಗ 5 ಜನ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ಈಗ ಇನ್ನೂ ಅವರ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಪೊಲೀಸರು ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡ್ರು. ಬಟ್ ಗೊತ್ತಾಗಬೇಕಾಗಿದೆ ಈ ಕೊಲೆಯ ಹಿಂದೆ ಯಾರಿದ್ದಾರೆ ಅಂಥೇಳಿ. ಯಾಕಂದರೆ ಈ ಜಗದೀಶ್ ಇದಾನಲ್ವಾ, ಅವನು ಕೂಡ ಭೈರತಿ ಬಸವರಾಜ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾನೆ. ಇವರೆಲ್ಲ ಅವ್ರ ಕಡೆದವರು, ಅವ್ರ ಗ್ಯಾಂಗ್ನವರು ಅನ್ನುವಂಥ ಆರೋಪವನ್ನು ಈ ಬಿಕ್ಲು ಶಿವನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ತಾಯಿ ನೇರವಾಗಿ ಆರೋಪವನ್ನು ಮಾಡಿದರು. ಆದರೆ ಈಗ ತನಿಖೆ ಆದ ಮೇಲೆ ಅದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇದರ ಹಿಂದೆ ಕಾರಣ ಏನಿದೆ ಅನ್ನೋದು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗಿದ್ದಾನೆ ಆರೋಪಿ ಜಗ್ಗ. ಇವನೇ ಮೇನ್ ಆರೋಪಿ, A1. FIR ಕೂಡ A1 ಆಗಿದ್ದಾನೆ ಇವನು. ಜಗದೀಶ್ ಅಲಿಯಾಸ್ ಜಗ್ಗ ಬಂಧನ ಭೀತಿಯಿಂದ ಕೋರ್ಟ್ ಮೊರೆ ಹೋಗಿದ್ದಾನೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕಿದ್ದಾನೆ ಇವನು. ಘಟನೆ ಬಳಿಕ ಪರಾರಿಯಾಗಿದ್ದಾನೆ. ನೋಡಿ, ಈತ ಭೈರತಿ ಬಸವರಾಜ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾನೆ. ಹಲವು ಫೋಟೋಗಳು ಅವ್ರ ಜೊತೆಗಿರುವಂಥ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ. ಈಗ ಈ ಜಗದೀಶನ್ಗೂ ಮತ್ತು ಈ ಬಿಕ್ಲು ಶಿವನ್ಗೂ ಬಹಳ ವೈಮನಸ್ಸುಗಳಿತ್ತು. ಜೊತೆಗೆ ಈ ಬಂಧಿತ ಆರೋಪಿಗಳದರಲ್ಲೊಬ್ಬ ಕಿರಣನ ಇದ್ದಾನೆ. ಆತ ಮತ್ತು ಈ ಬಿಕ್ಲು ಶಿವ ಇವನ ಮಧ್ಯೆ ಸಾಕಷ್ಟು ರೀತಿಯಾದಂಥ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಗಲಾಟೆಗಳಾಗಿತ್ತು ಅಂತ. ಈ ಬಿಕ್ಲು ಶಿವನೇ ಈ ಶಿವು ಏನಿದ್ದಾರೆ ಅಂದರೆ ಜಗ್ಗನ ಕಡೆದವ್ರನ್ನ ಹೊಡೆದು ಹಾಕ್ತಾರೆ ಅನ್ನುವಂಥ ಭಯದಿಂದಲೇ ಅವನೇ ಎತ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಬಿಕ್ಲು ಶಿವನ ಮುಗಿಸ್ಬಿಡ್ತಾರೆ ಇವರು. ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು, ಅವನೇ ಜಗದೀಶ್ ಅಲಿಯಾಸ್ ಜಗ್ಗ. ಭೈರತಿ ಬಸವರಾಜ್ ಅವರ ಜೊತೆಗಿರುವಂಥ ಕೆಲವೊಂದಿಷ್ಟು ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಬಟ್ ಈಗ ಈ ಜಗದೀಶನ ಪಾತ್ರದ ಬಗ್ಗೆ ಇನ್ನು ತನಿಖೆ ಆಗಬೇಕು. ನೇರವಾಗಿ ಇವನೇನಾದರೂ ಅವ್ರ ಜೊತೆ ಸಂಪರ್ಕದಲ್ಲಿದ್ದ, ಅವ್ರಿಗೇನಾದರೂ ಹಣದ ಸಹಾಯವನ್ನು ಮಾಡಿದ್ದಾನ, ಸುಪಾರಿ ಏನಾದರೂ ಕೊಡಲಾಗಿದೆಯಾ? ಆ ಕಿತ್ತಗಾನಹಳ್ಳಿಯಲ್ಲಿ 1.5 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ಗಲಾಟೆ ನಡೆದಿತ್ತಂತೆ. ಈ ಬಿಕ್ಲು ಶಿವನ ಕಡೆ ಹುಡುಗರು ಹೋಗಿ ಇವನು ಹೋಗಿ ಅಲ್ಲಿ ಹೋಗಿ ಇವ್ರಿಗೆಲ್ಲ ಆವಾಜ್ ಹಾಕಿ ಬಂದಿದ್ದಂತೆ. ಆವಾಜ್ ಹಾಕಿ ಇವನು ಜಿಪೇ ಮಾಡಿಸ್ಕೊಂಡಂಥ ಜಮೀನಿಗೆ ಕಾಂಪೌಂಡ್ ಕೂಡ ಇವ್ರು ಹಾಕ್ಸಿದ್ರು. ಅಂದರೆ ಅವ್ರ ಅಪೋಸಿಟ್ ಗ್ಯಾಂಗ್ ಹಾಕ್ಸಿತ್ತು. ಅದನ್ನೆಲ್ಲ ಕೆಡ ಹಾಕಿ ಬಂದಿದ್ರಂತೆ ಇವರು.